ಇವಾಗ ಯಾವ ಪರ್ಫೆಕ್ಟ್ ಗುಂಡ ಇರ್ತಾನ ಅವನು ಗೃಹ ಸಚಿವ ಆಗ್ತಾನ. ಬಸನಗೌಡ ಪಾಟೀಲ್ ಯತ್ನಾಳಕ್ಕೆ ಗೊತ್ತಿಲ್ಲ ಈ ದೇಶದ ಸಂವಿಧಾನ ಅವರಪ್ಪ ಬರೆದಿದ್ದೂ ಅಲ್ಲ, ನಮ್ಮ ಅಪ್ಪನೂ ಬರೆದಿದ್ದು ಅಲ್ಲ. ಅವರು ಸುತ್ತಮುತ್ತ ಇರುವುದು ಎಲ್ಲ ಪಿಕ್ ಪಾಕೆಟರ್ಸ್, ಸಿನಿಮಾ ಥಿಯೇಟರ್ನಾಗ ಟಿಕೆಟ್ ಬಿಲಾಕ್ ಮಾಡೋರು ಪಿ ಎಗಳು ಅದಾರ. ನಾನು ಸೋತೆ ಅಂತಂದ್ರೆ ಬಿಜಾಪುರ ಬಿಟ್ಟು ಹೋಗ್ತೀನಿ, ನಾನು ಗೆದ್ದೆ ಅಂದ್ರೆ ರಾಜೀನಾಮೆ ಕೊಡಲಿ ಅವರು ಅದೇ ದಿವಸ ಅದೇ ಕ್ಷಣದಲ್ಲಿ. ಕೋವಿಡ್ ಹೆಸರಿನಲ್ಲೇನು ನಗರ ಶಾಸಕರು ಭ್ರಷ್ಟಾಚಾರದ ತಾಂಡವದ ವಾಸನೆ ಬರ್ತಾ ಇದೆ. ನಿಮ್ಮ ನಾಯಕ ಯಾರ್ರಿ ಗೌಡ್ರ ಅಂತ ಕೇಳಿದಾಗ, ನೋಡ್ರಿ ನಮ್ಮ ನಾಯಕರು ನಡ್ಡಾ, ನಮ್ಮ ನಾಯಕರು ಅಮಿತ್ ಶಾಜಿ ಅವರು. शाहीन कॉलेज बीजापुर की शानदार कामयाबी, आपके बच्चों का बेहतरीन मुस्तकबिल। एडमिशंस करवाएं, इस नंबर पर कांटेक्ट करें 9008204992। स्वागत है आपका बी न्यूज़ नेशन में। मैं हूं आबिद हुसैन शेख। बसनगौड़ा पाटिल अनपढ़ एमएलए आसिफ कादरी का आरोप, मीडिया के जरिए किया ओपन चैलेंज। 7वीं फेल एमएलए को नहीं है कोई अक्षर का ज्ञान। मौजूदा सरकार में अहमियत घटने पर अपने आकाओं को खुश करने एक खास समुदाय को निशाना बनाकर कर रहा है घटिया राजनीति को चमकाने की साजिश का गंभीर आरोप लगाते हुए वक्फ जायदाद को लेकर रेवेन्यू मंत्री आर अशोक को दिए बसनगौड़ा के लेटर पर भड़के एडवोकेट कादरी। जनप्रतिनिधि होने की भी याद दिलाई एडवोकेट ने। बसनगौड़ा पाटिल पर कई तरह के आरोप लगाते हुए चैलेंज किया कि मैं साबित करूं तो एमएलए से देना होगा इस्तीफा, अगर मैं हुआ गलत तो छोड़ दूंगा शहर, कहा आसिफ कादरी ने। ಇವತ್ತು ಈ ಪತ್ರಿಕಾಗೋಷ್ಠಿಯ ಸಂದೇಶ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ರವಾನೆ ಮಾಡುವುದೇನಿದೆ ಅಂದ್ರೆ, ಈ ನಗರದ ಶಾಸಕ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ನಿರಂತರ ನಾಟಕ ಮತ್ತು ಕುತಂತ್ರ ಕೆಲಸ ಕಾರ್ಯಗಳನ್ನು ಸಾರ್ವಜನಿಕ ಮುಂದೆ ಇಡಬೇಕಂತ ನಾನು ತಮಗೆಲ್ಲರನ್ನೂ ಕರೆದಿದ್ದೀನಿ. ಮೂಲ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇವತ್ತು ಈ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ತಿಳಿಸ್ಬೇಕಾಗಿದೆ ಏನಂತಂದ್ರೆ, ಒಬ್ಬ ವ್ಯಕ್ತಿ ಡೆಪ್ಟಿ ಕಮಿಷನರ್ ಆಗಬೇಕು, ಜಿಲ್ಲಾಧಿಕಾರಿ ಆಗಬೇಕು ಅಂತಂದ್ರೆ ಹಿ ಮಸ್ಟ್ ಹ್ಯಾವ್ ಟು ಕ್ವಾಲಿಫೈ IAS ಎಕ್ಸಾಮಿನೇಷನ್. ಅವನು ಒಂದು IAS ಎಕ್ಸಾಮ್ ಕ್ವಾಲಿಫೈ ಆದ್ರೆ ಮಾತ್ರ ಅವನು ಜಿಲ್ಲಾಧಿಕಾರಿಯಾಗಿ ಆ ಜಿಲ್ಲೆ ಒಳಗೆ ಕೆಲಸ ನಿರ್ವಹಿಸ್ಬೋದು. ಇದು ಸಂವಿಧಾನ ಹೇಳ್ತದೆ. ಒಂದನೇದು, ಒಬ್ಬ ವ್ಯಕ್ತಿ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಆಗಬೇಕು ಅಂತಂದ್ರೆ ಅವನು IPS ಪಾಸ್ ಆಗಬೇಕು. ಈ ಭಾರತೀಯ ಸಂವಿಧಾನದ ಅಡಿಯಲ್ಲಿ UPSC ಎಕ್ಸಾಮ್ ಕ್ಲಿಯರ್ ಆಗಬೇಕು. ಆದರೆ ಈ ಪಂಚಾಯತಿದಿಂದ ಪ್ರಧಾನಮಂತ್ರಿ ಆಗಲಿಕ್ಕೆ ಯಾವ ಅರ್ಹತೆ ಈ ದೇಶದೊಳಗಿಲ್ಲ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದರೆ ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕಂದರೆ ಒಬ್ಬ ಶಾಸಕ 7th ಫೇಲ್ ಆಗಿ ಶಾಸಕನೂ ಆಗ್ಬೋದು. ಇತ್ತೀಚೆಗೆ ಹಿಂದಿನ ಸರ್ಕಾರ ಹಿಂದಿನ ದಿನಮಾನಗಳಲ್ಲಿ ನಾವು ನೋಡ್ತಿದ್ದೀವಿ, ಒಬ್ಬ ಎಜುಕೇಷನ್ ಮಂತ್ರಿ ಆಗಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ SSLC ಇರ್ತಿತ್ತು ಅಥವಾ PUC ಇರ್ತಿತ್ತು. ಒಬ್ಬ ಲಾ ಮಿನಿಸ್ಟರ್ ಆಗಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ LLB ಪಾಸ್ ಆಗ್ತಿದ್ರು. ಇವಾಗ ಯಾವ ಪರ್ಫೆಕ್ಟ್ ಗುಂಡ ಇರ್ತಾನ ಅವನು ಗೃಹ ಸಚಿವ ಆಗ್ತಾನೆ, ಯಾವ ಪರ್ಫೆಕ್ಟ್ ಸಾಲಿ ಕಲಿಲಾರ್ದವ ಇರ್ತಾನ ಅವ ಕಾನೂನು ಸಚಿವ ಆಗ್ತಾನೆ, ಯಾವ ಎಷ್ಟು ಗಣಿ ಹಗರಣದೊಳಗೆ ಭಾಗಿಯಾಗಿರ್ತಾನ ಅವ ಗಣಿ ಸಚಿವ ಆಗ್ತಾನೆ. ಹಂಗೆ ಈಗ ಬಸನಗೌಡ ಪಾಟೀಲ್ ಯತ್ನಾಳಕ್ಕೆ ಮತ್ತು ಸರ್ಕಾರಕ್ಕೆ ಲಿಂಕ್ ಕಟ್ ಆಗಿದ್ದರಿಂದ ಭಾರತೀಯ ಜನತಾ ಪಕ್ಷದಿಂದ ಅವರನ್ನು ಹೊರಗೆ ಹಾಕಿದ್ದ ಹೊಗೆ ಹೇಳ್ತಾ ಇರೋದನ್ನು ಸಹನೆ ಮಾಡದೆ ಯಾವುದೇ ಒಂದು ಉದ್ದೇಶ ಇಟ್ಟುಕೊಂಡು ಯಾವುದೇ ಒಂದು ಹುನ್ನಾರ ಮಾಡಿಕೊಂಡು ಮತ್ತು RSS ಜೊತೆಗೆ ಸಂಪರ್ಕ ಹೆಚ್ಚಿಗೆ ಮಾಡ್ಕೋಬೇಕನ್ನೋ ದುರ್ದೇಶ ಇಟ್ಕೊಂಡು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಯ ಜನಾಂಗಕ್ಕೆ ಟಾರ್ಗೆಟ್ ಮಾಡೋದು ಹಿಂದಿನ ಚಾಡಿ ಮುಂದಿನ ಕಂಟಿನ್ಯೂ ಮಾಡ್ಕೋತ ಬಂದಿದ್ದಾರೆ. ಮತ್ತು ಒಬ್ಬ ಶಾಸಕನಾಗಲಿಕ್ಕೆ ಯಾವ ಅರ್ಹತೆ ಇರಲಾರ್ದ ಮತ್ತು ಅವರಿಗೆ ಕಾಮನ್ ಮಿನಿಮಮ್ ನಾಲೆಜ್ ಇಲ್ಲ ಅನ್ನುವಂಥದ್ದು ಉದಾಹರಣೆ ನಾನು ಇವತ್ತು ಸಾರ್ವಜನಿಕರ ಮುಂದೆ ಹೇಳಿ ಬಯಸಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದಿರುವುದು. ಫಸ್ಟ್ ಪಾಯಿಂಟ್, ಇವತ್ತು ನನ್ನ ಪತ್ರಿಕಾಗೋಷ್ಠಿಯ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತಂದರೆ, ಇವತ್ತು ಮಾನ್ಯ ಕಂದಾಯ ಸಚಿವರಾದ ಶ್ರೀ ಆರ್ ಅಶೋಕ್ ಅವರು ಬಂದಿರೋದು ಬಿಜಾಪುರ ಜಿಲ್ಲೆಗೆ. ಆ ಟೈಮ್ನಲ್ಲಿ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಮನವಿ ಮಾಡ್ತಾರೆ. ಆ ಮನವಿ ತಮ್ಮ ಮುಂದೆ ಹೇಳ್ತೀನಿ.
ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ಗೆ ಶ್ರೀ ಆರ್ ಅಶೋಕ್ರವರು ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು. ವಿಜಯಪುರ ಜಿಲ್ಲೆಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಆಸ್ತಿಗಳನ್ನು ವಕ್ಫ್ ಆಸ್ತಿಗಳೆಂದು ಪಹಣಿ ಪತ್ರಿಕೆಯಲ್ಲಿ ದಾಖಲಿಸುತ್ತಿರುವುದನ್ನು ನಿಲ್ಲಿಸುವ ಹಾಗೂ ಆಸ್ತಿಗಳಿದ್ದರೂ ವಕ್ಫ್ ಆಸ್ತಿಗಳಿಂದ ಮಾಡಿರುವ ಅಧಿಸೂಚನೆಗಳನ್ನು ರದ್ದುಪಡಿಸುವ ಕುರಿತು. ದ ಲೆಟರ್ which is issued by the Basanagowda Patil Yatnal to the Revenue Minister, Government of Karnataka itself goes to his illiteracy. ಅವರು ಅನಕ್ಷರಸ್ಥ ಆಧಾರ ಅನ್ನುವಂಥದ್ದು ಒಂದು ಸಾಬೀತು ಉದಾಹರಣೆ ಈ ಪತ್ರ. ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳಕ್ಕೆ ಗೊತ್ತಿಲ್ಲ ಈ ದೇಶದ ಸಂವಿಧಾನ ಅವರಪ್ಪ ಬರೆದಿದ್ದೂ ಅಲ್ಲ, ನಮ್ಮ ಅಪ್ಪನೂ ಬರೆದಿದ್ದು ಅಲ್ಲ. ಈ ದೇಶದ ಸಂವಿಧಾನ ಬರೆದಿರೋದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್. ಆ ಸಂವಿಧಾನದ ಅಡಿಯಲ್ಲಿ ಪಾರ್ಲಿಮೆಂಟಿಗೆ ರೈಟ್ಸ್ ಆ್ಯಂಡ್ ಅಥಾರಿಟಿ ಕೊಟ್ಟಿದ್ದದೆ. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಯಾವುದೇ ಪಕ್ಷದ ಸರ್ಕಾರ ಇರಲಿ, ಪಾರ್ಲಿಮೆಂಟ್ ಆಫ್ ಇಂಡಿಯಾನಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾದೊಳಗೆ ಕಾನೂನು ಪಾಲನೆ ಮಾಡಲು ಕಾನೂನು ತಯಾರು ಮಾಡೋದು ಪ್ರಣಾಳಿ ಅದ. ಅದು ಆ ಶಕ್ತಿ ಬಂದಿರೋದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಕೊಟ್ಟಿರೋದು ಸಂವಿಧಾನದ ಅಡಿಯಲ್ಲಿ. ಅದರಲ್ಲಿ ಅದೇ ಸಂವಿಧಾನದ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೂ ವಿಶೇಷ ಸ್ಥಾನಮಾನ ಇದೆ, ದಲಿತರಿಗೂ ವಿಶೇಷ ಸ್ಥಾನಮಾನ ಇದೆ. ಪ್ರತಿಯೊಬ್ಬ ದೇಶದ ನಾಗರಿಕನಿಗೆ 135 ಕೋಟಿ ಜನಸಂಖ್ಯೆಗೆ ಈಕ್ವಲಿ ಇರಲಿಕ್ಕೆ ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಳ್ತದೆ. ಈ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ ಕಾಯ್ದೆ ನಡೆಯುವುದಿಲ್ಲ ಈ ದೇಶದಲ್ಲೇ. ಮತ್ತು ನಾನು ಹೇಳಲಿಕ್ಕೆ ಬಯಸೋದೇನಂತಂದ್ರೆ, ಸಂವಿಧಾನದಲ್ಲಿ ಯಾವಾಗ ಪಾರ್ಲಿಮೆಂಟಿಗೆ ಲಾ ತಯಾರು ಮಾಡೋದು ಪ್ರಾಧಿಕಾರ ಇದೆ, ಅದರಲ್ಲಿ ಅದೇ ಪಾರ್ಲಿಮೆಂಟ್ 1995ರಲ್ಲಿ ವಕ್ಫ್ ಆ್ಯಕ್ಟ್ ಜಾರಿಗೊಳಿಸಿದೆ. ಇದು ಇಲ್ಲಿಟ್ರೇಟ್ ವ್ಯಕ್ತಿಗೆ ಗೊತ್ತಾಗೋದಿಲ್ಲ. ಇದು ಒಂದು ಬ್ಯೂರೋಕ್ರಾಟ್ ಅಂದರೆ ಯಾರಿಗಪ್ಪ IAS IPS KS KES ಎಕ್ಸಾಮಿನೇಷನ್ ಪಾಸ್ ಆಗಿ ಉನ್ನತ ಸ್ಥಾನದಲ್ಲಿ ಇದ್ದವರಿಗೆ ಮಾತ್ರ ಈ ಪುಸ್ತಕದ ಬೆಲೆ ಗೊತ್ತಾಗುತ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಒಬ್ಬ ಥರ್ಡ್ ರೇಟ್ ರಾಜಕಾರಣಿಗೆ ಪುಸ್ತಕ ಅಂತಂದರೆ ಪೇಪರ್ ಅಂತ ಕಂಡು ಬರ್ತದೆ. ಬರೀ ಈ ಪುಸ್ತಕದ ಕಾಯ್ದೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದರೆ ಅವರು ಸುತ್ತಮುತ್ತ ಇರುವುದು ಎಲ್ಲ ಪಿಕ್ ಪಾಕೆಟರ್ಸ್, ಸಿನಿಮಾ ಥಿಯೇಟರ್ನಾಗ ಟಿಕೆಟ್ ಬಿಲಾಕ್ ಮಾಡೋರು PAಗಳು ಅದಾರ, ಲೂಟಿ ಹೊಡೆಯೋರು ಅವರು ಸಹಚರರು ಮತ್ತು ದರೋಡೆಖೋರರು ಅದಾರ. ಅವರು ಏನೇನು ದರೋಡೆಖೋರು ಮಾಡಿದ್ದಾರೆ ಅದನ್ನು ಮುಂದಿನ ನಾ ಹೇಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಇದು ವಕ್ಫ್ ಆ್ಯಕ್ಟ್ 1995 ಇದು ಸಾಲಿ ಕಲ್ತಿದ್ದವರಿಗೆ ಮತ್ತು ತಿಳುವಳಿಕೆ ಇದ್ದವರಿಗೆ ಗೊತ್ತಾಗ್ತದೆ. ಇದರದ ಅಮಲ ಬಜಾವಣೆ, ಈ ವರ್ಡ್ದ ಮೀನಿಂಗ್, ಆ್ಯಕ್ಟದ ಮೀನಿಂಗ್ ಏನಿದೆ, ಡೆಫಿನೇಷನ್ ಅದ. ಈ ಕಾಯ್ದೆ ಜಮ್ಮು ಆ್ಯಂಡ್ ಕಾಶ್ಮೀರ ಪ್ರದೇಶಗಳನ್ನು ಹೊರತುಪಡಿಸಿ ಭಾರತದ ಪ್ರತಿಯೊಂದು ಮೂಲಿಗೆ ಅನ್ವಯ ಆಗುತ್ತದೆ. ದಿಸ್ ಈಸ್ ಸೆಂಟ್ರಲ್ ಆ್ಯಕ್ಟ್. ಈಗ ಪತ್ರದಲ್ಲಿ ಉಲ್ಲೇಖಿಸಿದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸನ್ಮಾನ್ಯ ಕಂದಾಯ ಸಚಿವರಿಗೆ ವಕ್ಫ್ ಗೆಜೆಟ್ನಲ್ಲಿ ನಮೂದಾದ ಪಹಣಿ ಉತ್ತರಗಳನ್ನು ದಾಖಲೆ ಮಾಡಬಾರ್ದು ಮತ್ತು ಗೆಜೆಟ್ ನೋಟಿಫಿಕೇಷನ್ನ ರದ್ದುಗೊಳಿಸಬೇಕಂತ ಕೋರ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಆ ಒಂದು ಆಸ್ತಿ, ಯಾವುದೇ ಒಂದು ಆಸ್ತಿ ವಕ್ಫ್ ಆಸ್ತಿ ಅಂತ ಮಾಡಲಿಕ್ಕೆ ಅದಕ್ಕೆ ಒಂದು ಪ್ರೊಸೀಜರ್ ಆಫ್ ಲಾ ಇದೆ. ಅದರಲ್ಲಿ ಏನೇನು ಮಾಡಬೇಕಂತ ಹೇಳಿ ಅದ್ರ ಗೈಡ್ಲೈನ್ಸ್ ಇದೆ. ಮತ್ತು ಕಮಿಷನರ್ ಯಾರಿದ್ದಾರೆ ಅಂತಂದ್ರೆ ವಕ್ಫ್ ಸರ್ವೆ ಕಮಿಷನರ್, ಆಯಾ ತಾಲೂಕಾ ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್, ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟ್, ಕಾರ್ಪೊರೇಷನ್ ಕಮಿಷನರ್ಸ್ ಆರ್ ದ ಸರ್ವೆ ಕಮಿಷನರ್ಸ್ ಟು ದಿ ವಕ್ಫ್ ಪ್ರಾಪರ್ಟೀಸ್. ಮತ್ತು ಈ ಅಂಶವನ್ನು ಪರಿಗಣಿಸಿದರೆ ವಕ್ಫ್ ಆಸ್ತಿ ಮುಸಲ್ಮಾನ್ ಸಮಾಜದವ್ರದ್ದು ಅಲ್ಲ. ಬಸನಗೌಡರಿಗೆ ಇದು ಹೇಳಿ ಸಾಕಾಗಿದೆ ನಮ್ಗೆ. ಲಾಸ್ಟ್ ಇಯರ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಇದೇ ಕಿಡಿಗೇಡಿತನ ಮಾಡಿ ಬುಖಾರಿ ಮಸೂತಿ ಸಂಬಂಧ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಪತ್ರ ಬರೆದಿದ್ದೀನಿ, ನಾನು ಹಂಗೆ ಮಾಡ್ತಾಯಿದ್ದೀನಿ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ಮಂದಿಗೆ ಮಳು ಮಾಡೋ ಪ್ರಯತ್ನ ಪಟ್ಟಿದ್ರು. ಆದರೆ ಲಾಸ್ಟ್ ಇಯರ್ನು ನಾನೇ ಪತ್ರಿಕಾಗೋಷ್ಠಿ ಮುಖಾಂತರ ತೋರಿಸ್ಬಿಟ್ಟಿದೆ. ಒಂದು ವೇಳೆ ನಿಮ್ಗೆ ನಿಜವಾದ ಕಳಕಳಿ, ನಿಜವಾದ ಕಾಳಜಿ ನಗರದ ಬಗ್ಗೆ ಇದ್ದಿತ್ತಂದ್ರೆ, ನಗರದ ಆಸ್ತಿಗಳ ಬಗ್ಗೆ ಇದ್ದಿದ್ದಂದ್ರೆ ತಾವೇ ಖುದ್ದಾಗಿ SS ಸ್ಕೂಲ್ ಗಂಜ್ ಹತ್ರ ಒಂದು ಭವ್ಯ ಮಂದಿರದ ನಿರ್ಮಾಣ ಅನಧಿಕೃತವಾಗಿ ಮಾಡಲಿಕ್ಕೆ ಶುರು ಮಾಡಿದ್ರಿ. ನಿಮ್ಗೆ ಅಭಿವೃದ್ಧಿ ಕಾಳಜಿ ಉಳ್ಳವ್ರು ನೀವು ಇದ್ರಂದರೆ ನ್ಯಾಯ ಎಲ್ಲರಿಗೆ ಒಂದೇ. ಆರ್ಟಿಕಲ್ 14 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಕ್ಲಿಯರ್ಲಿ ವೈಲೇಟಿಂಗ್ ಬೈ ದಿ ಲೋಕಲ್ MLA ಬಸನಗೌಡ ಪಾಟೀಲ್ ಯತ್ನಾಳ್, because he is indulged himself
ಫಾರ್ ಇನ್ಕ್ರಿಮಿನೇಟಿಂಗ್ ಆ್ಯಂಡ್ ಡಿಸ್ಕ್ರಿಮಿನೇಟಿಂಗ್ ದ ಕಮ್ಯುನಿಟಿ ಬಿಟ್ವೀನ್ಸ್ ಈಚ್ ಅದರ್. ಅಲ್ಲಪ್ಪ ಎಮ್ ಎಲ್ ಎ ಇದೆಯಾ ಅಂತಂದ್ರೆ ನಿಮ್ದು ಕರ್ತವ್ಯ ಜವಾಬ್ದಾರಿ ಇರ್ತದೆ. ಮಸೂತಿನೂ ನಿಮ್ಮದೇ, ಮಂದಿರನೂ ನಿಮ್ಮದೇ. ಈ ಮತಕ್ಷೇತ್ರದ ಜಾಗ್ರಾಫಿಕಲ್ ಏರಿಯಾ ಎಷ್ಟಿದೆ ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜಲ, ನೆಲ, ಪ್ರಾಣಿ, ಗಿಡ, ಗಂಟಿ, ಮನುಷ್ಯರು ಎಲ್ಲರೂ ನಿಮ್ಮ ಆಸ್ತಿ ಅಂತ ನೀವು ತಿಳ್ಕೊಂಡಿದ್ದಂದ್ರೆ SS ಸ್ಕೂಲ್ ಗಂಜ್ SS ಸ್ಕೂಲ್ ಎದುರಿಗೆ ಗಂಜಿನ ಎದುರಿಗೆ ತಾವು ನಿರ್ಮಾಣ ತಾವು ಮತ್ತು ಮಾಜಿ ಮೇಯರ್ ಪೂಜೆಗೆ ಹೋಗಿದ್ರಿ. ಅದು ನಿಮ್ಮ ಅಪ್ಪ ತೊಗೊಂಡು ಬಂದಿದ್ದ ಆಸ್ತಿ, ಅದನ್ನು ನಿಮ್ಮ ಅಪ್ಪ ತಂದಿದ್ರೇನ್ರಿ ಬಸನಗೌಡ? ನಾನು ಈ ಮಾಧ್ಯಮದ ಮುಖಾಂತರ ನೇರ MLA ಗೆ ಸವಾಲು ಆಗ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಅಪ್ಪವರು ಸೇಲ್ ಡೀಡ್ ಮಾಡ್ಕೊಂಡು ಅದನ್ನು ತಂದಿದ್ರಂದ್ರೆ ನಾವು ಅದಕ್ಕೆ ಆಕ್ಷೇಪಣೆ ಮಾಡಲ್ಲ. ಸರ್ಕಾರಿ ಜಾಗ ಒತ್ತುವರಿ ಮುಸಲ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತು ನೀವು ಮಾಡ್ತಾ ಇರೋದು ಯಾರ್ರೀ? ನೀವು ಮುಸಲ್ಮಾನ್ ಆಗಿದ್ರಾ? ಇದು ನನ್ನ ಪ್ರಶ್ನೆ ಮಾಧ್ಯಮದ ಮುಖಾಂತರ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ನೇರ ಪ್ರಶ್ನೆ ಇದೆ. ಇಲ್ಲ ಅಂದ್ರೆ ಬಹಿರಂಗ ಚರ್ಚೆಗೆ ಬರಲಿ. ನಾನು ಅವ್ರು ಎಷ್ಟು ಅನಧಿಕೃತ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಡಾಕ್ಯುಮೆಂಟ್ ಸಮೇತ ಕೊಡ್ತೀನಿ. ನೇರ ಚರ್ಚೆಗೆ ಬರಲಿ. ನಾನು ಸೋತೆ ಅಂತಂದ್ರೆ ಬಿಜಾಪುರ ಬಿಟ್ಟು ಹೋಗ್ತೀನಿ, ನಾನು ಗೆದ್ದೆ ಅಂದರೆ ರಾಜೀನಾಮೆ ಕೊಡಲಿ ಅವರು ಅದೇ ದಿವಸ, ಅದೇ ಕ್ಷಣದಲ್ಲಿ. ತಾಕತ್ತಿದ್ರೆ ಬರಲಿ. ನಿಮ್ಮ ಮಾಪ್ ತೊಗೊಂಡು ಬಂದಿದ್ದಾನೆ. ಅದ ಸರ್ಕಾರಿ ಜಾಗನೇ ನೀವು ಒತ್ತುವರಿ ಮಾಡ್ತಾ ಇರೋದು. ಆತಂಕಿಗಳಿಗೆ ಜಾತಿ ಈಗ ಫಾರ್ ಎಕ್ಸಾಂಪಲ್ ಇದು ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ. ಈ ಖಾದ್ರಿ ವಕೀಲ್ ಬಾಂಬ್ ಇಟ್ಟಾನಪ್ಪ ಮಧುವನ್ ಹೋಟೆಲ್ ಎದುರುಗಡೆ ಅಂತಂದರೆ ಮುಸಲ್ಮಾನ್ ಆತಂಕಿ ಖಾದ್ರಿ ವಕೀಲ್ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳ್ತಾರೋ? ಇಲ್ಲ, ಆತಂಕವಾದಿ ಬಾಂಬ್ ಇಟ್ಟಿದ್ದಾನೆ ಅಂತ ಹೇಳ್ತಾರೆ. ಬಸನಗೌಡ ಹೋಗಿ ಬಾಂಬ್ ಇಟ್ಟಿದ್ರೆ ಬಸನಗೌಡ ಹಿಂದೂ ಲಿಂಗಾಯತ್ ಸಮಾಜ ಸೇರಿದ್ದ ಮುಖಂಡ MLA ನಗರ ಶಾಸಕ ಬಾಂಬ್ ಇಟ್ಟಿದ್ದಾರೆ ಅಂತ ಹೇಳ್ಬೋದೇನ್ರಿ? ಈ ಬಾಂಬ್ ಇಡುವ ವ್ಯಕ್ತಿ ಆತಂಕವಾದಿ. He doesn't have any caste and color. My submission to the media as well as to the government of Karnataka and state is that the person who do illegal act is illegal. He may be Muslim, he may be Hindu, he may be Christian, he may be Parsi. ಈ ಪತ್ರದೊಳಗೆ ಸರ್ಕಾರಕ್ಕೆ ನೀವೇನು ಪತ್ರ ಕೊಡ್ತಾ ಇದ್ದೀರಿ, ನಾನು ನಿಮ್ಗೆ ಸಮರ್ಥನೆ ಮಾಡ್ತಿದ್ದೆ ಗೌಡ್ರ. ಒಂದು ವೇಳೆ ನೀವು ಹೇಳಬೇಕಾಗಿತ್ತು ಬಿಜಾಪುರ ನಗರದಲ್ಲಿ ನಮ್ಮ ಸರ್ಕಾರಿ ಆಸ್ತಿಗಳನ್ನು ಒತ್ತುವರಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಒತ್ತುವರಿ ಮಾಡ್ತಾ ಇದ್ದಾರೆ ಅವರನ್ನು ಬೂಟ್ಲೆ ಒದ್ದು ಆ ಆಸ್ತಿಯನ್ನು ಮುಟ್ಗೋಲು ಮಾಡಿ ಸರ್ಕಾರಕ್ಕೆ ಸೇರ್ಪಡೆ ಮಾಡ್ಕೊಂಡು ಪಾಣಿ ಉತ್ತಾರದೊಳಗೆ ಸರ್ಕಾರದ ಹೆಸರು ನಮೂದು ಮಾಡಿರಿ ಅಂತ ಹೇಳಿದ್ರಂದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಕನಕದಾಸ ಬಡಾವಣೆ ಒಳಗೆ ನೀವು ಭವ್ಯ ಮಂದಿರ ನಿರ್ಮಾಣದಗೋಸ್ಕರ ಏನು ಪಾಯ ಹಡ್ಡಿದ್ರಿ ಸರ್ವೆ ನಂಬರ್ 308 ಕನಕದಾಸ ಬಡಾವಣೆ ಒಳಗೆ 5 ಲಕ್ಷ ರೂಪಾಯಿ ನೀವೇ ಅನುದಾನ ಕೊಟ್ಟು ಭವ್ಯ ಮಂದಿರ ನಿರ್ಮಾಣ ಮಾಡೋಕೆ, ಅದನ್ನು BDA ಸೈಟ್ನಲ್ಲೇ. ಯಾರು ನಿಮ್ಮ ಅಪ್ಪ ಖರೀದಿ ತೊಗೊಂಡಾರ ಅದನ್ನು? ಓಪನ್ ಸೈಟ್. MLA ಅದಂತಂದ್ರೆ ನೀವೇನು ಆದಿಲ್ ಶಾಹಿ ರಿಜೀಮ? ಯು ಆರ್ ಇಲೆಕ್ಟೆಡ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್. ಹೌದಾ? ಭಾರತೀಯ ಸಂವಿಧಾನ ಅಡಿಯಲ್ಲಿ ನೀನು ಒಂದು ಶಾಸಕನಾಗಿ ಆಯ್ಕೆಯಾಗಿದ್ರಿ. ಅದು ಬಿಡ್ರಿ. KSRTC ವರ್ಕ್ಶಾಪ್ ಎದುರುಗಡೆ ಭವ್ಯ ಮಂದಿರ ನಿರ್ಮಾಣ ಆಗಿದೆ. ಯಾರು ಖರೀದಿ ತೊಗೊಂಡಾರ ಜಾಗ? ಅದನ್ನು ಯಾಕೆ ಕಾರ್ಪೊರೇಷನ್ ಕಮಿಷನರ್ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ? ಯಾಕೆ ಜಿಲ್ಲಾಧಿಕಾರಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ? ಯಾಕೆ ಜಿಲ್ಲಾ ಆಡಳಿತ, ಯಾಕೆ ಇದೇ ಕಂದಾಯ ಸಚಿವರಿಗೆ ಕಣ್ಣು ತೆರಿತಾ ಇಲ್ಲ? ಯಾಕೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳದಾಗ ಲಾಸ್ಟ್ ಇಯರ್ನೂ ಹೇಳಿದೆ ಚಶ್ಮಾ ಚೇಂಜ್ ಮಾಡ್ಕೊರಿ ಗೌಡ್ರ ಅಂತೇಳಿ, ಇನ್ನೂವರೆಗೆ ಚಶ್ಮಾ ಚೇಂಜ್ ಮಾಡೋಕ್ಕಾಗಿಲ್ಲ ಬಸನಗೌಡಾಗ. ಮಾಡಿದ್ದಾರೆ. ಯಾಕೆ ಆ ಓಪನ್ ಸೈಟ್ನಲ್ಲಿ ನೀವು ಪ್ರಾರ್ಥನಾ ಮಂದಿರ ಕಟ್ತಾಯಿದ್ದೀರಿ? ಕಟ್ಟಿದ್ರಿ, ಉದ್ಘಾಟನೆಯೂ ಆಗಿದೆ. ಅದಕ್ಕೆ ಕಾರ್ಪೊರೇಷನ್ದವರು ಫಂಡ್ ಕೊಟ್ಟಾರ. ಹೌದಪ್ಪ, ನೀವು ಇಲ್ಲಿಗಾಲಿಟಿ ನೀವು ಮಾಡಿದರೆ ಅದು ಲೀಗಲ್, ಬೇರೆಯವರು ಮಾಡಿದರೆ ಇಲ್ಲಿಗಲ್. ಇದನ್ನು ಮಾಡಬೇಡ ಅನ್ನೋದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ ಗೌಡ. ನಿಮ್ಗೆ ಹೇಳೋದು ನಮ್ಮದು ಒಂದೇ ಮಾತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದ ಸಂವಿಧಾನದೊಳಗೆ ಇದು ಮಾಡಲಿಕ್ಕಿಲ್ಲ. ಆರ್ಟಿಕಲ್ 14 ನಾವು ನಿಮ್ಗೆ ತೋರಿಸ್ತೀವಿ. ಯಾಕಪ್ಪ ನಗರದ ಜನರಿಗೆ ತೊಂದರೆ ಕೊಡ್ತಾಯಿದ್ರಿ ಬಸನಗೌಡ್ರ? ಇದು ನಿಮ್ಮ ಪ್ರಶ್ನೆ. ಜಾತಿ ಬರೇ ಮಾತೆತ್ರ ಜಾತಿ, ಬರೇ ಮಾತೆತ್ರ ಜಾತಿ. ಯಾವಾಗ ರಾಜ್ಯದ ಕಾಯ್ದೆ ಮತ್ತು ರಾಷ್ಟ್ರದ ಕಾಯ್ದೆ ನಡುವಿನಲ್ಲಿ ಘರ್ಷಣೆ ಶುರುವಾಗುತ್ತೆ ಆವಾಗ ಕಾಯ್ದೆ ಸ್ಪಷ್ಟ ಇದೆ. ಕೇಂದ್ರದ ಕಾಯ್ದೆ ರಾಜ್ಯದ ಕಾಯ್ದೆ ಮೇಲೆ ಪ್ರಭಾವ ಬೀರ್ತದೆ. ಹಂಗೆ ಬಸನಗೌಡ ನೀವು ಬಚ್ಚಾದ್ರಿನ ಸಣ್ಣ ಕೂಸ ಈಗ ರಾಜಕೀಯ. ನಾನು ಅಟಲ್ ಬಿಹಾರಿ ವಾಜಪೇಯಿ ಕಾಲದಾಗ ಹಂಗಿದ್ದೆ ಹಿಂಗಿದ್ದೆ. ಒಬ್ಬ ರಾಜಕಾರಣಿ ಇತ್ತಂದ್ರೆ ಅದೇ ಅಟಲ್ ಬಿಹಾರಿ ವಾಜಪೇಯಿ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ರಾಜಧರ್ಮ ಅನ್ನುವಂಥ ಒಂದು ಪದದ ಪಾಠ ಕೊಟ್ಟಿದ್ದಾರೆ. ಆ ರಾಜಧರ್ಮ ಏನಿದೆ ಅನ್ನುವಂಥದ್ದು ರಾಜಧರ್ಮದ ಪಾಠ
ಅಟಲ್ ಬಿಹಾರಿ ವಾಜಪೇಯಿ ಅಂತ ಮಹಾನ್ ನಾಯಕನ ಬಯೋಗ್ರಫಿ ಓದಿ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಜಾತಿವಾದದ ಬೀಜ ಬಿತ್ತುದು ರಾಜಧರ್ಮ ಅಲ್ಲ. ರಾಜಧರ್ಮ ಅಂದರೆ ಪ್ರಜೆಗಳನ್ನು ತನ್ನ ಮಕ್ಕಳ ಅಂತ ನೋಡಿಕೊಳ್ಳುವಂಥದ್ದು ಸಾಮರ್ಥ್ಯವುಳ್ಳ ವ್ಯಕ್ತಿಗೆ ರಾಜ ಅಂತಾರೆ. ಆ ನೀತಿಯನ್ನು ಪಾಲನೆ ಮಾಡುವಂಥ ವ್ಯಕ್ತಿಗೆ ರಾಜಧರ್ಮ ಪಾಲನೆ ಮಾಡುವಂಥದ್ದು ರಾಜ ಅಂತಾರೆ. ಗೌಡ್ರ, ನೀವು ಮಾಡ್ತಾ ಇರೋದು ಹಲ್ಕಡಿಗಿರಿ ಕೆಲಸ. ಯಾಕೆ ಮಾಡ್ತಾ ಇದ್ರನ್ನ ಅದನ್ನು ಇರಂಗೆ ಹೇಳ್ತೀನಿ ತಮ್ಗೆ. ಅದರಲ್ಲಿ ಏನಿದೆ ಅಂತಂದರೆ, ಈಗ ತಾವು ಬಿಜಾಪುರ ನಗರದಲ್ಲಿ ನೋಡ್ತಿರ್ಬೋದು, ಯಾವುದರೇ ಒಂದು ರೋಡ್ ಈ ಬಿಜಾಪುರ ನಗರದಲ್ಲಿ ಅಡ್ಡಾಡುವಂಥದ್ದು ಇತ್ತು ಅಂತಂದ್ರೆ ಇವತ್ತು ನಾಲ್ಗೆ ಕಟ್ ಮಾಡಿ ಬಸನಗೌಡ್ರ ಕಾಲಾಗಿಡ್ತೀನಿ, ಚಾಲೆಂಜ್. ಮತ್ತು ಬಸನಗೌಡ್ರ ಬಳಿ ಅಟ್ಟೆ ತಾಕತ್ತಿತ್ತಂದ್ರೆ ನಾನು ಕರ್ಕೊಂಡೋಗಿ ಒಂದು ರೋಡ್ ಸ್ಟಾರ್ಟ್ ಟು ಎಂಡ್ ಒಂದು ಏರಿಯಾದ ಯಾವುದೇ ಒಂದು ರೋಡ್ ಇಂಥದ್ದೊಂದು ಏರಿಯಾದೊಳಗೆ ನಾನು ನಡ್ಕೋತ ಹೋಗ್ತೀನಿ. ಆ ಓಣಿ ಚಾಲುವಾಗಿ ಆ ಓಣಿ ಮುಗಿಯುವವರೆಗೆ ಯಾವುದೂ ಒಂದು ತೆಗ್ಗಿಲ್ಲ, ಯಾವುದೂ ಒಂದು ಗಟಾರ ಸಿಸ್ಟಮ್ ಸರಿ ಇಲ್ಲಾರ್ದ ರೋಡ್ ಅವ್ರು ತೋರಿಸಿದ್ರೆ ನಾಲ್ಗೆ ಕಟ್ ಮಾಡಿ ಬಸನಗೌಡ್ರು ಕಾಲಾಗ ಇಡ್ತೀನಿ. ಇಲ್ಲಿಗಂದ್ರೆ ರಾಜೀನಾಮಾ ಕೊಟ್ಟು ಸನ್ಯಾಸ ಸೀದಾ ಕಾಶಿ ಅಥವಾ ಮಥುರಾಗೆ ಹೋಗಿಬಿಡ್ಬೇಕಂತೇಳಿ ನನ್ನ ಆಗ್ರಹ ಇದೆ ಯತ್ನಾಳ್ ಗೌಡಗೆ. ಆಮೇಲೆ ಈ ರೋಡ್ ಇದೇ ಬಸನಗೌಡ ಪಾಟೀಲ್ದ ಕೆಲವು ಗುಂಡಾ ಬೆಂಬಲಿಗರು ಹಿಂದಿನ ಸರ್ಕಾರ ನಾನು ಮತ್ತು ವಿಶೇಷವಾಗಿ ನಾನು ಈ ಮಾಧ್ಯಮದ ಮುಖಾಂತರ ಬಹಿರಂಗ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಯಾವುದೇ ರಾಜಕೀಯ ಪಾರ್ಟಿಯ ವ್ಯಕ್ತಿ ಅಲ್ಲ. ನಾನು ಒಬ್ಬ ಸಾಮಾನ್ಯ ನಾಗರಿಕ, ಬಿಜಾಪುರ ಜಿಲ್ಲೆಯ ಸಾಮಾನ್ಯ ನಾಗರಿಕ. ಇದರಲ್ಲಿ ಯಾವುದೇ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮನ್ನು ಯಾವ ರಾಜಕಾರಣಿಗೆ ಪ್ರೇರಿತಾಗಿ ಹೇಳ್ತಾ ಇದ್ದೀನಿ ಅಂತ ಏನೇನಿಲ್ಲ. ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ಕಿಂತ ಹಿಂದಿನ ಸರ್ಕಾರದೊಳಗೆ ಎಲ್ಲ ರೋಡ್ CC ರೋಡ್ ಡಾಂಬರೀಕರಣ ಆಗಿತ್ತು. ಬಸ್ ಸ್ಟ್ಯಾಂಡ್ದಿಂದ ಬಬಲೇಶ್ವರ ನಾಕಾಗೆ ಡಬಲ್ ರೋಡ್ ವೈಡ್ನಿಂಗ್ ಆಗಿ ಡಬಲ್ ರೋಡ್ ಚಾಲು ಅದು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಯಿತು. ಇದೇ ಛಪ್ಪರ್ಬಂದ್ ರೋಡ್ದಿಂದ KHB ಕಾಲನಿ ಕನಕದಾಸ್ ಬಡಾವಣೆಗೆ ಕನೆಕ್ಟ್ ಮಾಡುವಂಥದ್ದು ಡಬಲ್ ರೋಡ್ ಚಾಲು ಆಯಿತು. ಆದರೆ ಅದೇ ಡಾಂಬರೀಕರಣ, ಅದೇ ಲೈಟಿಂಗ್ ಮಾಡಿದ್ದ ರೋಡಿಗೆ ಮೇಂಟೆನೆನ್ಸ್ ಮಾಡದೇ ಸಮರ್ಥ ಇಲ್ಲದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಈ ತನ್ನ ಅಸಮರ್ಥತೆಯನ್ನು, ಹತಾಶವನ್ನು ಸರ್ಕಾರದ ಸನ್ಮಾನ್ಯ ಯಡಿಯೂರಪ್ಪನ ಹೆಗಲಿಕ್ಕೆ ಹಾಕಲಿಕ್ಕೆ ಅಶೋಕ್ ಸಾಹೇಬರು ಬಂದಾಗ ಒಂದು ಡಾಂಬಿಕ್ ನಾಟಕ. ಯಾಕಪ್ಪ ನಿನಗೆ ಮೀಡಿಯಾ ಮುಂದೆ ಕೇಳೋಕೆ ಅವಶ್ಯಕತೆ ಏನಿದೆ? ನಿನ್ನ MLA ಇದೆಯಲ್ಲ, ನಿನಗೆ ಎಲ್ಲರೂ BJP ಪಾರ್ಟಿದಿಂದ ಆರಿಸಿ ತಂದಾರಲ್ಲ, CMನ ಕಾಲರ್ ಹಿಡಿದು ರೊಕ್ಕ ತತ್ತೀನಂತ ನೀನೇ ಅಂದಿದ್ದಲ್ಲ. ಇದೇ ಹಿಂದಿನ ಸರ್ಕಾರನ್ಯಾಗ ಭಾಗವಾನ್ 4,000 ರೂಪಾಯಿಗೆ ಒಂದು ಲೆಟರ್ ಮಾರ್ತಾ ಇದ್ದಾನೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅಂತ ಹೇಳಿದರು. ಇವಾಗ ಒಂದು ಇನ್ಸ್ಪೆಕ್ಟರ್ ಪೋಸ್ಟಿಂಗಿಗೆ ಯತ್ನಾಳ್ ಗೌಡರು 4 ಮಂದಿಗೆ ರಿಕಮೆಂಡೇಷನ್ ಮಾಡಿದ್ದು ಉದಾಹರಣೆ ನನ್ನ ಬಲ್ಲೇ ಇದೆ. ನನ್ನ ನೇರ ಸವಾಲಿದೆ. ಇಲ್ಲ ಅಂಥೇಳಿ ಸಾಬೀತು ಮಾಡಂತ ಹೇಳಿದರೆ ಮುಂದಿನ ಪ್ರೆಸ್ ಮೀಟಿಂಗ್ನಾಗ ಪಕ್ಕದಲ್ಲಿ ಬಸನಗೌಡರು ಕೂಡಲಿ ಆ ಲೆಟರ್ ಸಮೇತ ನಾನು ತೊಗೊಂಡು ಬರ್ತೀನಿ. ಒಂದು PA ಪೋಸ್ಟಿಂಗಿಗೆ 4 ಇನ್ಸ್ಪೆಕ್ಟರ್ಸನ್ನು ರಿಕಮೆಂಡ್ ಮಾಡಿದ್ದಾರೆ ಅಂತಂದ್ರೆ ಗೌಡ್ರ, ಇದು ನನ್ನ ಪ್ರಶ್ನೆ ಇದೆ ಮಾಧ್ಯಮದ ಮುಖಾಂತರ. ಹಿಂದಿನ ಸರ್ಕಾರದಾಗ ತಾವು ಹೇಳಿದಂಗೆ 4,000 ರೂಪಾಯಿಗೆ ಒಂದು ಲೆಟರ್ ಮಾರಾಟ ಆಗ್ತಾಯಿತ್ತು. ಓಕೆ, ಇವಾಗಿನ ಬೆಲೆ ಏನಿದೆ ಸ್ವಲ್ಪ ಸಾರ್ವಜನಿಕ ಹೇಳಿಬಿಡ್ರಲ್ಲ. ಇದು ನನ್ನ ಪ್ರಶ್ನೆ ಗೌಡ್ರಿಗೆ. ಯಾಕಂದರೆ ಲೆಟರ್ ಅದೇ ಅದ, ಆಡಳಿತ ಅದೇ ಅದ. ಒಂದು ಲೆಟರ್ 4,000 ರೂಪಾಯಿ ಹಿಂದಿನ ಸರ್ಕಾರನಾಗ ನಿಮ್ಮದೇ ಅಲಿಗೇಷನ್ ಇತ್ತು. ಅದು ಅಡ್ವರ್ಟೈಸ್ಮೆಂಟ್, ಅದು ಕಟ್ಟಿಂಗ್ ನನ್ನ ಕಡೆ ಇದೆ, ಪೇಪರ್ ಕಟ್ಟಿಂಗ್. ಅವ್ರದ್ದೇ ಬೆಂಬಲಿಗರು ಹೇಳಿದ್ದು ಸ್ಟೇಟ್ಮೆಂಟ್ ನನ್ನ ಮುಂದಿದೆ. ಒಂದು ವೇಳೆ ಹಿಂದಿನ ಲೆಟರ್ 4,000 ರೂಪಾಯಿದ ಬೆಲೆ ಭಾಳದ ಇತ್ತು ಅಂತಂದ್ರೆ ಬಂದ್ಕರು, ಹಿಂದಿನ 4,000 ರೂಪಾಯಿ ಬೆಳೆದಿತ್ತು ಅಂತಂದ್ರೆ ಈಗಿನ ಲೆಟರ್ದು ರೇಟ್ ಹೆಚ್ಚಾಗಿದೆಯೋ, ಏನು GDP ಡೌನ್ ಆಗಿದ್ರಿಂದ ರೇಟ್ ಕಡಿಮೆ ಆಗಿದೆ? ಸಾರ್ವಜನಿಕ ಹೇಳ್ರಿ. ಆಮೇಲೆ ನಾನು ಬಸನಗೌಡ ಪಾಟೀಲ್ ಯತ್ನಾಳಗೆ ಮತ್ತು ಈ ಜಿಲ್ಲಾ ಆಡಳಿತಕ್ಕೆ ನೇರ ಸವಾಲು ಮಾಡ್ತಾಯಿದ್ದೀನಿ. ಕೊರೋನಾ ವೈರಸ್ COVID-19 ನಡ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಹಗರಣದ ಬಗ್ಗೆ ತಾವು ಯಾಕೆ ಮಾತನಾಡ್ತಾ ಇಲ್ಲ? ಬರೀ ಹಿಂದೂ ಮುಸ್ಲಿಂ ಒಂದು ಬಿಟ್ಟು ಬೇರೆ ನಿಮ್ಮ ನಗರದ ಶಾಸಕರು ನೀವು ಅಭಿವೃದ್ಧಿಗೋಸ್ಕರ ಶಾಸಕರಾಗಿದ್ದೀರಾ? ಏನು ಆಡಳಿತ ಒಳ್ಳೆಯದು ಕೊಟ್ಟು ಜನರ ಮನಸ್ಸನ್ನು ಗೆಲ್ಲುವ ಶಾಸಕರಾಗಿದ್ದೀರಾ? ಏನು ಬರೀ ಹಿಂದೂ ಮುಸ್ಲಿಂ ಜಗಳ ಹಚ್ಚು ಶಾಸಕರಾಗಿದ್ರಿ? ಮತ್ತು ಈ ದೇಶದ ಯಾವ ಹಿಂದೂ ಮುಸ್ಲಿಂ ವಿರೋಧಿ ಅಲ್ಲ, ಯಾವ ಮುಸಲ್ಮಾನ್ ಹಿಂದೂ ವಿರೋಧಿ ಅಲ್ಲ. ಇದು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ನಾನು. ಮತ್ತು ತಾವು COVID-19 ಜಿಲ್ಲಾ ಆಡಳಿತ ಇವಾಗ ಇಷ್ಟು ಗಂಭೀರತೆಯಿಂದ ಈ ಲೆಟ್ರನ್ನು ಪಡೆದಿದ್ದ ದಿವಸ
28ಕ್ಕೆ ಗೌಡ್ರು ಲೆಟರ್ ಕೊಟ್ಟಾರ, 26ಕ್ಕೆ 28ಕ್ಕೆ ಮೂಮೆಂಟ್ ಸ್ಟಾರ್ಟ್ ಆಕದ. ಇಷ್ಟು ಅರ್ಜೆನ್ಸಿ ಒಳಗೆ ಮತ್ತು ಕೋವಿಡ್-19 ಒಳಗೆ ಹೈಪರ್ ಮಾರ್ಟದಿಂದ ಸಾಮಗ್ರಿ ಪರ್ಚೇಸ್ ಮಾಡೋಕೆ ಟೆಂಡರ್ ಯಾರು ಕರೆದ್ರು, ಟೆಂಡರ್ದ ಬೆಲೆ ಭಾಳ ಯಾರು ಹಾಕಿದ್ರು, ಸರ್ಕಾರದ ಅನುದಾನ ಎಷ್ಟು ಬಂತು, ಮತ್ತು ಬಿಜಾಪುರ ಜಿಲ್ಲೆ ಒಳಗೆ ಅಕ್ಕಿ, ಗೋಧಿ, ತೊಗರಿ, ದಿನನಿತ್ಯ ಸಾಮಾನ್ಯಗಳನ್ನು ಹೈಪರ್ ಮಾರ್ಟ್ ಬಿಟ್ಟು ಬೇರೆ ಎಲ್ಲಿಯೂ ಸಿಗ್ತಿದ್ದಿಲ್ಲೋ? ಇದು ನನ್ನ ಪ್ರಶ್ನೆ ಜಿಲ್ಲಾಡಳಿತಗೆ. ಯಾಕಂತಂದ್ರೆ ಹೈಪರ್ ಮಾರ್ಟದ ಮಾರಾಟ ಆಗದಂಥ ಎಲ್ಲ ಡೆಡ್ ಸ್ಟಾಕ್ ಕಾಂಟೋನ್ಮೆಂಟ್ ಸೀಲ್ ಡೌನ್ ಏರಿಯಾದೊಳಗೆ ಗಣ್ಯ ಕಾರ್ಪೊರೇಷನ್ ಪೌರ ಆಯುಕ್ತರಾದ, ಈ ನಗರದ ಗಣ್ಯ ಆಯುಕ್ತರಾದ ಶ್ರೀ ಹರ್ಷ ಶೆಟ್ಟಿ ಅವರು ವಿತರಣೆ ಮಾಡ್ಯಾರ. ಅದನ್ನು ವಿಡಿಯೋ ಕ್ಲಿಪ್ನು ನಂಬಲ್ಲಿ ಅದಾವೆ. ಅದು ತಾವು ಮಾಧ್ಯಮದ ಮುಖಾಂತರ ಪ್ರಸಾರನೂ ಮಾಡಿರಿ. ಗೌಡರು ಇಷ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಜಿಲ್ಲಾಡಳಿತ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಾಯಿದೆ ಅಂಥೇಳಿ ತಾವು ಪ್ರಸಾರ ಮಾಡಿದ್ರಿ. ಅದನ್ನು ನಾನು ಗಮನದಲ್ಲಿ ತಗೊಂಡಿದ್ದೀನಿ. ಅದನ್ನು ನಾನೇ ನೋಡಿ ನಾನು ಭಾಳ ಖುಷಿ ಪಡ್ಕೊಂಡೆ. ಆದರೆ ನಂತರ ನಾನು ಅದರದ ತನಿಖೆ ಕೈಗೊಂಡಿದ್ದಾಗ ಗೊತ್ತಾಯಿತು, ಇದರಲ್ಲಿ ಕೋವಿಡ್ ಹೆಸರಿನಲ್ಲೇನು ನಗರ ಶಾಸಕರು ಭ್ರಷ್ಟಾಚಾರದ ತಾಂಡವದ ವಾಸನೆ ಬರ್ತಾ ಇದೆ. ಮತ್ತು ತಾವು ಯಾಕೆ ಅದರ ಬಗ್ಗೆ ಕಾಳಜಿ ಮಾಡ್ತಾಯಿಲ್ಲ ಜಿಲ್ಲಾಧಿಕಾರಿಗಳೇ? ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಹರ್ಷ ಶೆಟ್ಟಿ ಅವರೇ, ನಿಮ್ಗೆ ಅಂಥ ಏನು ಅವಶ್ಯಕತೆ ಇತ್ತು ಹೈಪರ್ ಮಾರ್ಟದಿಂದ ಮಟೀರಿಯಲ್ ಪರ್ಚೇಸ್ ಮಾಡಲಿಕ್ಕೆ? ಮತ್ತು ಯಾವ ರೇಟದಿಂದ ಪರ್ಚೇಸ್ ಮಾಡಿದ್ರಿ? ಹೊರಗೆ ತೊಗರಿ ಬೆಳೆ 10 ರೂಪಾಯಿ ಕೆ ಜಿ ಇದ್ದರೆ ತಾವು ಅಲ್ಲಿಂದ 100 ರೂಪಾಯಿ ಕೆ ಜಿ ತೊಗೊಂಡಿದ್ರಿ ಅಂತ ನಮ್ಗೆ ಗಮನಕ್ಕಿದೆ. ಇದರದ್ದು ತನಿಖೆ ಆಗಬೇಕಾಗಿದೆ. ಮತ್ತು ಈ ಬಿಜಾಪುರ ನಗರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭೂಮಿ ಪೂಜೆ ಎಷ್ಟು ಮಾಡಿರಿ ಅಲ್ಲಲ್ಲೇ ನೀವು ಹೋಗಿರಿ. ಗೌಡರು ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಎಲ್ಲ ಟಕ್ 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 ಎಲ್ಲ ಬೆಂಬಲಿಗರು ಎಲ್ಲರೂ ಗುದ್ದಲಿ ಸನಕಿ ತೊಗೊಂಡೇ ಹೋಗ್ಯಾರ. ಯಾವ ಜಿಲ್ಲೆ, ಈ ನಗರದಲ್ಲಿ ಯಾವ ರೋಡ್, ಯಾವ ಬೀದಿಯಲ್ಲಿ ಕೆಲಸ ಪ್ರಾರಂಭ ಆಗಿದೆ, ಮುಕ್ತಾಯ ಆಗಿದ್ದು ಕಾರ್ಪೊರೇಷನ್ದಿಂದ ವರ್ಕ್ ಡನ್ ಸರ್ಟಿಫಿಕೇಟ್ ಗೌಡ್ರು ತೋರಿಸ್ಲಿ. ಗೌಡ್ರ ಇದು ಎಲ್ಲ ಬಿಟಿಕೇಶಿ ಬರೇ ಖಬ್ರಸ್ತಾನ್, ಬರೇ ಶಂಶಾನ್, ಬರೇ ದರ್ಗಾ, ಬರೇ ಮಸೂತಿ ಯಾಕೆ ಮಾಡ್ತಾಯಿದ್ದೀರ ಗೌಡ್ರ ನೀವು? ಇದು ನನ್ನ ಪ್ರಶ್ನೆ ಗೌಡ್ರಿಗೆ. MLA ಆಗಿರಿ, ಅಭಿವೃದ್ಧಿ ಮತ್ತು ತಾವು ಹೇಳ್ತೀರಿ ಮುಸಲ್ಮಾನ ಆಸ್ತಿಗಳನ್ನು ಅಷ್ಟೇ. ಅದೇ ಈ ಸರ್ವೆ ನಂಬರ್ ತಾವು ಕೋಟ್ ಮಾಡಿರೋದು ಸನ್ಮಾನ್ಯ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 8ನೇ ನಂಬರ್ಕ್ಕೆ 811 ರಂಬರ್ ಮಸೂತಿ 77 ಎಕರೆ ಭೂಮಿಯ ವಕ್ಫ್ ಆಸ್ತಿಯನ್ನು ಜಬರ್ದಸ್ತಿ ವಕ್ಫ್ ಹೆಸರಲ್ಲೇ ಸೇರ್ಕೊಂಡಿದ್ದಾರೆ ಅಂತ ತಾವೇನು ಆರ್ ಅಶೋಕ್ ಸಾಹೇಬರಿಗೆ ಮನವಿ ಮಾಡಿದ್ರಿ. ಅಲ್ಲೇ ನೀವೇ ಸಿಕ್ಕಾಕೊಂಡು ಒದ್ದಾಡ್ತೀರಿ. ನಿಮ್ಮ ಸಮಾಜ ಮಂದಿನೇ ನಿಮ್ಗೆ ಹೊರಗೆ ಹಾಕ್ತಾರೆ ಈ ಜಿಲ್ಲೆದಿಂದ. ಯಾಕಂತಂದ್ರೆ ಅದರಲ್ಲಿ ಹಿಂದೂ ರುದ್ರ ಭೂಮಿಗೋಸ್ಕರ ಆಲ್ರೆಡಿ ಸಿವಿಲ್ ಸೂಟ್ ಪೆಂಡಿಂಗ್ ಇದೆ ಸಿವಿಲ್ ಕೋರ್ಟ್ನಲ್ಲಿ. ಅವರು 10 ಎಕರೆ ಜಮೀನು ಕೇಳ್ಯಾರ. ಗೌಡ್ರ ಇದು ಸ್ವಲ್ಪ ಡಾಕ್ಯುಮೆಂಟ್ರಿ ಓದಬೇಕು, ತಿಳ್ಕೋಬೇಕು. ತಿಳಿದಿಲ್ಲ ಅಂತಂದರೆ ತಿಳಿದವ್ರ ಕಡೆನ ಹೋಗಿ ತಿಳ್ಕೊಂಡು ಬರಬೇಕು. ನಾನು ನಗರ ಶಾಸಕರು ಹೇಳೋದೇನದಂದ್ರೆ ಸುಮ್ಮ ಕ್ವಾಣ ಒದರಾಡಬಾರ್ದು. ಮೊದಲಿನ ಮಂದಿ ಹೇಳ್ತಿದ್ರು, ದಯಮಾಡಿ ವಿಷಾಂತರ ಮಾಡ್ಕೋಬೇಡ್ರಿ. ಇದೊಂದು ಉದಾಹರಣೆ ಹೇಳಕತ್ತೀನಿ. ಮತ್ತು ಗೌಡ್ರು ತಮ್ಮ್ಯಾಗ ತಾವು ತೊಗೋಬೇಡ್ರಿ. ಮಾಧ್ಯಮದ ಗೌಡ್ರ ಕ್ವಾಣ ಗಬ್ಬಿದೆ ಅಂತಂದ್ರೆ ಎಲ್ಲರೂ ಎಸ್ ಅಂತಂದಿದ್ರು ಮೊದಲು. ಈಗಿನ ಮಂದಿ ಹಂಗಲ್ಲ, ಈಗೆಲ್ಲ ಲಿಟ್ರೇಟ್ ಅದಾರ. ಗೌಡ್ರೇ ಅದು ಆದ್ರೂ ಮಂದಿ ನಂಬಂಗಿಲ್ಲ. ಅರ್ಥ ಆಯ್ತಾ? ನಾ ಹೇಳೋದು ಅರ್ಥ ಆಯ್ತಿಲ್ಲ ರೀ ಸರ? ನಂಬಂಗಿಲ್ಲ ಅಂತೀವಿ ನಾವು. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನ ಪ್ರಕಾರ ಏನೇ ಮಾಡಿದರೆ ಅಕೌಂಟೆಬಿಲಿಟಿ ಕೇಳೋ ಪ್ರಾಧಿಕಾರ ಪ್ರತಿಯೊಬ್ಬ ನಾಗರಿಕನಿಗೆ ಇದೆ. ಗೌಡ್ರು ಹಗಲತ್ತು ಏನು ಮಾಡ್ತಾರೆ, ಗೌಡ್ರು ರಾತ್ರಿಗೆ ಏನು ಮಾಡ್ತಾರೆ, ಎಲ್ಲ ಲೆಕ್ಕ ತಗೋತೀವಿ ನಾವು. ಲೆಕ್ಕ ಎಲ್ಲರದು ಕೊಡಲೇಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಕಂದಾಯ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಕಂದಾಯ ಸಚಿವಿಗೆ ವಕ್ಫ್ ಪ್ರಾಪರ್ಟಿಗಳನ್ನು ಅಧಿಸೂಚನೆ ರದ್ದುಗೊಳಿಸಲು. ಆದರೆ ಗೌಡ್ರ ಸ್ವಲ್ಪ 1997ರಲ್ಲಿ ಕರ್ನಾಟಕ ಸರ್ಕಾರ ನೋಟಿಫಿಕೇಷನ್ ಮಾಡಿದದ. ವಕ್ಫ್ ಆಸ್ತಿಯ ಎಲ್ಲೆಲ್ಲೇ ನೋಟಿಫೈಡ್ ಪ್ರಾಪರ್ಟೀಸ್ ಅದಾವ ಅದರ ಪಾಣಿ ಉತ್ತಾರಿಯಲ್ಲಿ ವಕ್ಫನ್ನು ಹೆಸರು ಸೇರ್ಪಡೆ ಮಾಡಬೇಕು ಅಂಥೇಳಿ ಈ ಸರ್ಕ್ಯುಲರ್ ನಮ್ಮ ಅಪ್ಪನೂ ಬರೆದಿದ್ದವನಲ್ಲ, ಬಸನಗೌಡ ನಾಪನೂ ಬರೆದಿದ್ದಲ್ಲ. ಇದು ಬರೆದಿದ್ದು ಕರ್ನಾಟಕ ಸರ್ಕಾರ. ಸರ್ಕಾರ ಯಾವ ಪಕ್ಷದ ಇದೆ ಅದು ದ್ಯಾಟ್ ಈಸ್ ನಾಟ್ ದಿ ಕ್ವಶನ್ ಬಿಫೋರ್ ಲಾ. ದ ಗೌರ್ಮೆಂಟ್ ಈಸ್ ಗೌರ್ಮೆಂಟ್. ಇಟ್ ಈಸ್ ಟು ವಿಚ್ ಪಾರ್ಟಿ ಇಟ್ ಬಿಲಾಂಗ್ಸ್
ಇಟ್ ಡಸಂಟ್ ಮ್ಯಾಟರ್. ಪಕ್ಷ ಇರ್ತೈತಿ, ಪಕ್ಷ ಇರ್ತೈತಿ, ಸಂವಿಧಾನದ ಅಡಿಯಲ್ಲಿ ಸರ್ಕಾರ ಇರ್ತೈತಿ. ಆಯಿತಾ? 1997ರಲ್ಲಿ ಯಾರು ಮಾಡಿದ್ದಾರೆ ಇದನ್ನು? ರೆವೆನ್ಯೂ ಸೆಕ್ರೆಟ್ರಿ. ಮತ್ತು ಯಾರ ಹೆಸರಲ್ಲಿ ಗೊತ್ತಾ? ಗೌಡ್ರಿಗೆ ಇಂಗ್ಲೀಷ್ ಒಂದು ಓದಕ್ಕೆ ಬರೋದಿಲ್ಲ. ಮತ್ತು ಅವರು ಎಲ್ಲ ಚೇಲೆ ಚಪಾಟಿಗಳು ಯಾರ್ಯಾರು ಅದಾರ, ಅವು ಸಿನಿಮಾ ಥಿಯೇಟ್ರ್ ಬ್ಲ್ಯಾಕ್ ಮಾಡೋರು ಎಲ್ಲಪ್ಪ ಕಲ್ಲಪ್ಪ ಟಲ್ಲಪ್ಪ ಇವ್ರವ್ರು ಅದಾರ. ಅವರೆಲ್ಲ ವಸೂಲಿಗೆ ನಿಂತಾರೆ. ಅವರಿಗೆ ಪುಸ್ತಕ ಓದಾಕ ಮತ್ತು ಕಾಯ್ದೆ ಓದಾಕ ಟೈಮೇ ಇಲ್ಲಲ್ಲ. ಬೈ ಆರ್ಡರ್ ಆ್ಯಂಡ್ ಇನ್ ದ ನೇಮ್ ಆಫ್ ದಿ ಗವರ್ನರ್ ಆಫ್ ಕರ್ನಾಟಕ. ಗವರ್ನರ್ ಯಾರು ರೀ? ಗೌಡ್ರ. ನಮ್ಗಂತೂ ತಿಳಿಯಂಗಿಲ್ಲ. ನಾನಂತೂ 7th ಫೇಲ್ ನಾನು 7th ಫೇಲ್ ಅಡ್ವೊಕೇಟ್. ಗೌಡ್ರು PhD ಫಿಲಾಸಫಿ ಮಾಡಿದವರು. ಮತ್ತು ಗವರ್ನರ್ ಅಂತಂದ್ರೆ ಯಾರು? ರಾಜ್ಯಪಾಲನ ಹೆಸರಿನಲ್ಲಿ. ರಾಜ್ಯಪಾಲ ಯಾರು? ಸಂವಿಧಾನದ ರಕ್ಷಕರು. ಹೌದಾ? ಮತ್ತು ತಾವು ಶಾಸಕಾಗಿ ನಾನು ನಗರ ಶಾಸಕ ಅಂತೇಳಿ ಇದೇನು ಲೆಟರ್ ಪ್ಯಾಡ್ ಕೊಟ್ಟಿರಲ್ಲ. ಏನೋ ನಮ್ಮ ಕನ್ನಡ ಅಂತೂ ಓದಕ್ಕೆ ಬರೋದಿಲ್ಲ, ಇಂಗ್ಲೀಷ್ ಓದ್ತೀನಿ. ಬಸನಗೌಡ ಆರ್ ಪಾಟೀಲ್ ಯತ್ನಾಳ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, 30ನೇ ವಿಜಾಪುರ್ ಸಿಟಿ ಕಾನ್ಸ್ಟಿಟ್ಯೂನ್ಸಿ, ಫಾರ್ಮರ್ ಯೂನಿಯನ್ ರೈಲ್ವೆ ಆ್ಯಂಡ್ ಟೆಕ್ಸ್ಟೈಲ್ ಮಿನಿಸ್ಟರ್. ಇದು ಯಾವ ಸಂವಿಧಾನ ಅಡಿಯಲ್ಲಿ ಪ್ರಮಾಣ ವಚನ ತೊಗೊಂಡು MLA ಆಗಿದ್ರಿ? ಇದೇ ಭಾರತೀಯ ಸಂವಿಧಾನ ಅಲ್ಲ? ಅದೇ ಭಾರತೀಯ ಸಂವಿಧಾನದೊಳಗೆ ಗವರ್ನರ್ ರಾಜ್ಯಪಾಲದ ಅಧಿಕಾರ ವ್ಯಾಪ್ತಿ ಏನಿದೆ ಅಂತ ತಮ್ಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀವಿ ಗೌಡ್ರ, ಒಂದು ಚಲೋ ಟ್ಯೂಷನ್ ಕರೆ ಹೋಗ್ರಿ, ಕಾನೂನು ಬಗ್ಗೆ ಅಟ್ಲೀಸ್ಟ್ ಮಿನಿಮಮ್ ನಾಲೆಜ್ ತಿಳ್ಕೊಳ್ಳಿಕ್ಕೆ. ಇಲ್ಲ ಅಂತಂದ್ರೆ ಟ್ರೈನಿಂಗರೇ ಹಾಕೋರಿ. ಶಾಸಕರ ಪ್ರಾಥಮಿಕ ಕಾನೂನು ತಿಳುವಳಿಕೆ ಕೇಂದ್ರ ಈ ರಾಜ್ಯ ಸರ್ಕಾರ ಇದು ಒಂದು ಮಂತ್ರಾಲಯ ಮಾಡಿ ಬಸನಗೌಡರಿಗೆ ಸಚಿವ ಮಾಡಬೇಕಂತ ನನ್ನ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಇದೆ. ಬರೀ ಏನಪ್ಪ ಅಲ್ಲಿ ಅಂತಂದ್ರೆ ಗೌಡ್ರಿಗೆ ಬೇಕಾಗಿರೋದು ಸಚಿವ ಸ್ಥಾನ. ಆ ಸಚಿವ ಸ್ಥಾನ ಯಾವುದಪ್ಪ? ಈಗ ಯಾವುದು ಖಾಲಿ ಇಲ್ಲ. ಈಗ ಹೊಸ ಸಚಿವ ಸ್ಥಾನ ಏನಪ್ಪ ಅಂದರೆ ಹೊಸ ಶಾಸಕರ ಆಯ್ಕೆ ಆಗಿರೋರಿಗೆ ಕಾನೂನು ಪ್ರಜ್ಞೆ ನೀಡುವ ಸಚಿವಾಲಯ. ಆ ಸಚಿವಾಲಯದ ಸಚಿವ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದರೆ ಏನಾದರೂ ಈ ನಗರದ ಸುಧಾರಣೆ ಆಗ್ತದೆ ಮತ್ತು ಈ ಭಾರತೀಯ ಜನತಾ ಪಕ್ಷದ್ದು ಸುಧಾರಣೆ ಆಗ್ತದಂತ ನಾನು ಭಾವಿಸ್ತೀನಿ. ಆಮೇಲೆ ಇನ್ನು ವಿಜಯಪುರ ನಗರದಲ್ಲಿ ಇನ್ನು ಖಾಲಿ ಇರುವ ಸರ್ಕಾರಿ ಸರ್ವೆ ನಂಬರ್ಗಳು ಮತ್ತು ವಿಜಯಪುರ ಅಭಿವೃದ್ಧಿ ಪ್ರಾಧಿಕಾರದ ಪಾರ್ಕ್ CA ಪ್ಲಾಟ್ಗಳನ್ನು ಅತಿಕ್ರಮಿಸಲು ಇನ್ನು ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಅದರಲ್ಲಿ ಗೌಡ್ರೊಬ್ಬರು ಅದಾರೆ, ಅವರು ತಮ್ಮ ಹೆಸರು ತಗೊಂಡಿಲ್ಲ. ಇಂಥ ಸರ್ವೆ ನಂಬರ್ಗಳನ್ನು ನಮೂದಿಸಿ ವಕ್ಫ್ ಸಂಸ್ಥೆಯೆಂದು ವಕ್ಫ್ ಬೋರ್ಡ್ನಲ್ಲಿ ನೋಂದಣಿ ಮಾಡುವುದು. ನಂತರ ಆ ನೋಂದಣಿಯನ್ನು ರಾಜಪತ್ರದಲ್ಲಿ ಪ್ರಕಟಿಸಿ ಈ ಪ್ರಕಟಣೆಯನ್ನು ತಹಶೀಲ್ದಾರಿಗೆ ನೀಡಿ ಪಾಣಿ ಪತ್ರಿಕೆಯಲ್ಲಿ ದಾಖಲಿಸಿಕೊಳ್ಳುವುದು. ಸರ್ಕಾರ ಅಥವಾ ವಿಜಯಪುರ ಅಭಿವೃದ್ಧಿ ಪ್ರಾಧಿಕಾರ ಮಂಜೂರು ಮಾಡದೆ ಭೂಮಿ ಜಮೀನು ವಿವರವನ್ನು ವಕ್ಫ್ ಸಂಸ್ಥೆಯವರು ನೋಂದಾಯಿಸುವಾಗಿ ವಕ್ಫ್ ಬೋರ್ಡ್ನವರು ಪರಿಗಣಿಸಿ ಅಧಿಸೂಚನೆ ಹೊರಡಿಸಿರುವುದು ಕಾನೂನು ಬಾಹಿರವಾಗಿರುತ್ತದೆ. ಹೂ ಆರ್ ಯು to question this point? So in this regard, section Waqf Act section 6 and Waqf Act section 7 speaks that the person who is being aggrieved by the action taken by the Waqf regarding whether the property is Waqf or not, it is to be challenged before the Waqf tribunal. ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ, ತಮ್ಗಷ್ಟು ವಕ್ಫ್ ಆಸ್ತಿಯನ್ನು ಉಳಿಸಲು ಕಳಕಳಿ ಇತ್ತಂದ್ರೆ ಬೆಳಗಾವದಲ್ಲಿ ವಕ್ಫ್ ಟ್ರಿಬ್ಯುನಲ್ ಇದೆ, ತಮ್ಮದು ಲೀಗಲ್ ಕನ್ಸಲ್ಟೆಂಟ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಒಂದು ಡಿಕ್ಲರೇಷನ್ ಸೂಟ್ ಫೈಲ್ ಮಾಡಿ ನಿಮ್ಗೆ ತಿಳಿದಿಲ್ಲ ಅಂತಂದ್ರೆ ನನ್ನ ಕಡೆ ಬನ್ನಿ, ನಾನು ಪ್ಲೇಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತೀನಿ. ದಾವೆ ಮಾಡಿ ನ್ಯಾಯಾಲಯದಿಂದ ನೋಟಿಫಿಕೇಷನ್ 1974 ನೋಟಿಫಿಕೇಷನನ್ನು ನಲ್ ಲೈನ್ ವೈಡ್ ಡಿಕ್ಲೇರ್ ಮಾಡಿಸಿ. ನಗರ ಶಾಸಕರಿಗೆ ಸಚಿವ ಸ್ಥಾನದ ಸಿಗದೇ ಇರೋದರಿಂದ ಫಸ್ಟ್ರೇಷನ್ನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ನಾನು ಒಂದು ಕಮ್ಯುನಲ್ ಲೀಡರ್ ಇದ್ದೀನಿ ಅನ್ನುವಂಥದ್ದು ತೋರಿಸಿ ಮತ್ತೆ BJP ಸ್ಥಾನದೊಳಗೆ ಎಲ್ಲೋ ಜಾಗ ಸಿಗಬೇಕು ಅನ್ನುವಂಥದ್ದು ಆಸೆ ಇಟ್ಕೊಂಡು ಇದನ್ನೆಲ್ಲ ಮತ್ತು ಈ ಕೋವಿಡ್-19 ನಡೆದ ಅವರು ಮಾಡಿದ ಹಗರಣಗಳನ್ನು ಮುಚ್ಚಾಕಲು ಮತ್ತು ಈ ವಿಜಯಪುರ ನಗರದ ಹದಗೆಟ್ಟ ಹೈದರಾಬಾದ್ ಆಗಿದ್ದು ಯಾರೂ ಜನರು ಧ್ವನಿ ಎತ್ತಬಾರದು ಮತ್ತು ಈ ವಿಜಯಪುರ ನಗರದಲ್ಲಿ ರೋಡಿನ ಮತ್ತು ಒಳಚರಂಡಿದ ಮತ್ತು ಸಾಮಾನ್ಯ ಜೀವ ಬದುಕುವುದು ಕಠಿಣ ಆಗಿದ್ದನ್ನು ಯಾರೂ ಧ್ವನಿ ಎತ್ತಬಾರದು
ಅಪ್ಪ ಏನು ಮಾಡ್ಬೇಕಂತಂದ್ರೆ ಜಾತಿವಾದ ದಂಗ ಎಬ್ಬಿಸ್ಬಿಡ್ಬೇಕು ಕಲಾಸ್ ಅದ್ರಾಗ ಮಂದಿ ಎಲ್ಲ ಡೈವರ್ಟ್ ಆಗಿಬಿಡ್ತಾರೆ. ನನ್ನ ಕೆಲಸ ಇಲ್ಲ 124 ಮತ್ತು ಇದೇ ಸರ್ಕಾರದ ಒಬ್ಬ ಶಾಸಕ ಆದ್ರೆ ಒಂದು ಪಾಯಿಂಟ್ ನಾನು ಮೆಚ್ತೀನಿ ಬಸನಗೌಡ ಪಾಟೀಲ್ ಯತ್ನಾಳಗೆ. ಧೈರ್ಯ ಇದ್ದರೆ ಬಸನಗೌಡ ಅಂತ ಧೈರ್ಯ ಇರಬೇಕು, ಇಲ್ಲಿಗಂದ್ರೆ ರಾಜಕೀಯನಾಗ ಯಾರೂ ಇರೇಬಾರ್ದು. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿಗೆ ನೇರ ಕೇಳ್ತಾ ಇದ್ದಾರೆ ಅವರು. ಒನ್ ಟೈಮ್ನಾಗ ಅದೇ ಬಸನಗೌಡ ಪಾಟೀಲ್ ಯತ್ನಾಳಗೆ ಮೀಡಿಯಾದವರೇ ಕೇಳಿದ್ದು, ನಾನು ಕಿವಿಲೆ ಕೇಳೀನಿ, ಕಣ್ಣಿಂದ ನೋಡೀನಿ. ನಿಮ್ಮ ನಾಯಕರು ಯಾರ್ರೀ ಗೌಡ್ರ ಅಂತ. ನನ್ನ ನಾಯಕರು ಸನ್ಮಾನ್ಯ ಯಡಿಯೂರಪ್ಪನವ್ರಿ ಅಂತಂದಿದ್ರು ಇಲೆಕ್ಷನ್ ಟಿಕೆಟ್ಗಿಂತ ಮುಂಚೆ. ಮೊನ್ನೆ ಒಂದು ವಿಧಾನಸೌಧ ಎದುರಿಗೆ ಯಾವುದೇ ಒಂದು ಪ್ರೆಸ್ ಮೀಟ್, ನಿಮ್ಮ ನಾಯಕ ಯಾರ್ರೀ ಗೌಡ್ರ ಅಂತ ಕೇಳಿದಾಗ, ನೋಡ್ರಿ ನಮ್ಮ ನಾಯಕರು ನಡ್ಡಾ, ನಮ್ಮ ನಾಯಕರು ಅಮಿತ್ ಶಾಜಿಯವರು ಅಂದ್ರೆ ಹ್ಯಾಂಗೆ ಬಸನಗೌಡ್ರ ನಾಲ್ಗಿಗೆ ಮತ್ತು ಬಸನಗೌಡ್ರ ಮೆದುಳಿಗೆ ಏನೂ ಕನೆಕ್ಟಿವಿಟಿ ಇಲ್ಲ ಅನ್ನುವಂಥದ್ದು ಒಂದು ಉದಾಹರಣೆ. ಏನಪ್ಪ ಅಂತಂದ್ರೆ ನಿಮ್ಮದೇ ಪಕ್ಷ ನಿಮ್ಮದೇ ಪಾರ್ಟಿ ನೇತೃತ್ವವನ್ನು ನೀವು ಟೈಮ್ ಟು ಟೈಮ್ ಬದಲಾವಣೆ ಮಾಡ್ತೀರಿ. ನಾವೇನು ಬದಲಾವಣೆ ಮಾಡಿಲ್ಲ, ನಾವೇನು ಹಸ್ತಕ್ಷೇಪನೂ ಮಾಡಿಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಒಳಗೆ ನಾವು ಕಾಲ ಇಡಕ್ಕೆ ಹೋಗೋದು ಇಲ್ಲ, ಹೇಳಕ್ಕೆ ಹೋಗೋದಿಲ್ಲ. ಮತ್ತು ಅದೇ ಬಸನಗೌಡ ಪಾಟೀಲ್ ಯತ್ನಾಳವರು HD ಕುಮಾರಸ್ವಾಮಿ ಅವ್ರದ್ದು ಹೊಗಳಿದ್ದಾರೆ. ಅದನ್ನು ಯಾರ ಮುಂದೆ? ಅದೇ ಸರ್ಕಾರದ ಅದೇ ಪಾರ್ಟಿದ ಕಂದಾಯ ಸಚಿವ್ರ ಮುಂದೆ. ಹಿಂದಿನ CM ಅವರು 125 ಕೋಟಿ ರೂಪಾಯಿ ನನ್ನ ನಗರಕ್ಕೆ ಅನುದಾನ ಕೊಟ್ಟಿದ್ರಿ. ಮತ್ತು ಇದೇ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಅದನ್ನು ಹಿಂಪಡ್ಕೊಂಡಾರ, ಬೇಜವಾಬ್ದಾರಿ ಮುಖ್ಯಮಂತ್ರಿ ಅಂತ ಹೇಳ್ಯಾರ. ಮತ್ತು ಇದಕ್ಕಿಂತ ಛೀಮಾರಿ ಒಬ್ಬ ಶಾಸಕ ಹೇಳ್ತಾ ಇದ್ದಾನಂತಂದ್ರೆ ಇದರಲ್ಲಿ ಏನೋ BJP ಒಳಗೆ ಆಂತರಿಕ ಬಿಕ್ಕಟ್ಟು ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದು ಒಂದು ಬಸನಗೌಡ ಪಾಟೀಲ್ ಯತ್ನಾಳರನ್ನು ಹೊರಗೆ ಹಾಕಿದ್ದಾರೆ, ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ BJPದಿಂದ ಹೊರಗೆ ಬರ್ತಾ ಇದ್ದಾರೆ. ಇನ್ನು ಹೊಸ ಪಾರ್ಟಿ ಯಾವ ತಯಾರು ಮಾಡಾಕತ್ತಾರೆ ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಟೋಪಿ ಹಾಕೊಂಡ್ರೆ JDS ಹಾಕ್ತಾರೆ, ಸೆಕ್ಯುಲರ್ ಲೀಡರ್ ಆಗ್ತಾರೆ. ಜುಮ್ಮಾ ನಮಾಜ್ ಹೋಗಿ ಬಂದ್ರೆ ಮೌಲಾನಾ ಆಗ್ತಾರೆ. ಸಿದ್ದರಾಮೇಶ್ವರ ಗುಡಿಗೆ ಹೋದ್ರೆ ಹಿಂದೂ ಹುಲಿ ಆಗ್ತಾರೆ. ಯಾಕಂದ್ರೆ ಗೌಡ್ರದ್ದು ಯಾವಾಗ ಪಾರ್ಟ್ ಚೇಂಜ್ ಆಗ್ತದೆ ನನಗೆ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೂ ಒಂದು ಪಾಯಿಂಟ್ ತಮ್ಗೆ ಹೇಳಬೇಕು ಅಂತಂದ್ರೆ ಕನ್ಕ್ಲೂಡಿಂಗ್ ಪಾಯಿಂಟ್, ಈಗ ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ಅಂಥೇಳಿ ನಾವು ಒಂದು ಕೆಲಸ ಏನು ಮಾಡೀವಿ. ಈಗ ನಾವು ಬಿಜಾಪುರ ನಗರದ ಸಾಮಾಜಿಕ ಹಿತಚಿಂತಕರು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಸಾಹೇಬ್ರ, ತಾವೆಲ್ಲ ಗಣನೀಯಗೆ ತೆಗೆದುಕೊಳ್ಬೇಕು. ಈ ಬಿಜಾಪುರದ ಸಾಮಾಜಿಕ ಹಿತಚಿಂತಕರು ಜಾತಿ ಮತ ಭೇದ ಹೊರತುಪಡಿಸಿ ದೋ ದೇ ಆರ್ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಕ್ರಿಶ್ಚಿಯನ್ಸ್, ನಾವು ಒಂದು ವಿಚಾರ ಮಾಡಿ ಯಾವ ಥರದ್ದು ಅಲ್ಲಮೀನ್ದೊಳಗೆ COVID-19 ನಾವು ಒಂದು ವಾರ್ಡ್ ತಯಾರು ಮಾಡಿದ್ದೀವಿ 50 ಬೆಡ್ಡಿಂದ. ತಾವೆಲ್ಲ ಪ್ರಕಟ ಮಾಡಿದ್ರಿ. ಏನಪ್ಪ ಅಂತಂದರೆ ಬಡವರಿಗೆ 2,000 ರೂಪಾಯಿದೊಳಗೆ ಕೋವಿಡ್ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಡಿಸ್ಚಾರ್ಜ್ ಒಳ್ಳೆ ಗುಣಮುಖ ಮಾಡಿ ಕಳಿಸ್ಬೇಕು ಅಂಥೇಳಿ ನಾವೇನು ಕೆಲವು ಬಿಜಾಪುರ ಗಣ್ಯ ವ್ಯಕ್ತಿಗಳು, ನಾವು ಮುಸ್ಲಿಂ ಸಮಾಜ ಮುಖಂಡರು ಚಿಂತನೆ ಮಾಡಿ ಅಲ್ಲಮೀನ್ ಅವ್ರ ಆಶ್ರಯದೊಳಗೆ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದನ್ನು ಸಕ್ಸಸ್ಫುಲ್ನೂ ಆಯಿತು. ಸುಮಾರು 200-300 ಮಂದಿ ಕೋವಿಡ್ ಇದರಿಂದ ಪಾರಾಗಿದ್ದಾರೆ ಬಡವರು. ಬೇರೆ ದವಾಖಾನೆ ಒಳಗೆ 2 ಲಕ್ಷ 5 ಲಕ್ಷ 10 ಲಕ್ಷ ರೂಪಾಯಿ ಕೊಡುವುದು ತಪ್ಪಿ 3,000-5,000 ರೂಪಾಯಿನಾಗ ಅವ್ರು ಹೊರಗೆ ಬಂದಿದ್ದಾರೆ. ಅದಂತೆ ಈ ಸರ್ಕಾರದ ಖಜಾನೆ ಅಂತೂ ಖಾಲಿಯಾಗಿದೆ. ಸರ್ಕಾರ ಭಿಕ್ಷಾ ಬೇಡು ಪರಿಸ್ಥಿತಿ ಒಳಗೆ ಬಂದಿದೆ. ಅದು ನಾವು ಹೇಳ್ತಾ ಇರೋದು, ಬಸನಗೌಡ ಪಾಟೀಲ್ ಹೇಳ್ತಾ ಇರೋದು ಸ್ಟೇಟ್ಮೆಂಟ್ ಪ್ರಕಾರ. ಈಗ ನಗರ ಶಾಸಕರು ಟೋಟಲ್ ವಿಫಲ ಆಗ್ಯಾರ, ಆಡಳಿತ ನಡ್ಸೋಕೆ ಟೋಟಲ್ ವಿಫಲ ಆಗಿದ್ದಾರೆ. ಇದಕ್ಕೆ ವಿಫಲ ಆಗ್ಯಾರ ಅಂತಂದರೆ ಸರ್ಕಾರದಿಂದ ಫಂಡ್ ತರಲಿಕ್ಕೆ, ರಸ್ತೆ ಅಗಲೀಕರಣ ಮಾಡಲಿಕ್ಕೆ, ಎನ್ಕ್ರೋಚ್ಮೆಂಟ್ ರಿಮೂವಲ್ ಮಾಡಲಿಕ್ಕೆ, ರೋಡ್ ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ, ಬೀದಿ ದೀಪ ಅಳವಡಿಸಲಿಕ್ಕೆ, ಯಾವುದೇ ಸಾರ್ವಜನಿಕರಿಗೆ ಬೇಕಾಗುವಂಥ ಬೇಸಿಕ್ ನೆಸೆಸಿಟೀಸ್ ಪ್ರೊವೈಡ್ ಮಾಡುವಲ್ಲಿ ನಗರ ಶಾಸಕ ಟೋಟಲ್ ವಿಫಲ ಆಗಿದ್ದಾರೆ. ಯಾವುದೇ ನನಗೆ ಪರ್ಟಿಕ್ಯುಲರ್ ಅದು ಇದು ಅಂತ ಹೇಳಲಿಕ್ಕೆ ನನಗೆ ಆಗ್ತಾಯಿಲ್ಲ. ಈಚ್ ಆ್ಯಂಡ್ ಎವ್ರಿ ದ ಪರ್ಸನ್ ಹೂ ವಾಂಟ್ ಟು ಲೀವ್ ಆನ್ ಅರ್ತ್ ವಿಚ್ ರಿಕ್ವೈರ್ಡ್ ಬೇಸಿಕ್ ಎಮ್ಯುನಿಟೀಸ್ ಹಿ ಹ್ಯಾಸ್ ಫೇಲ್ಡ್ ಟು ಪ್ರೊವೈಡ್ ದ್ಯಾಟ್ ಸೇಮ್. ನಂತರ ಇದನ್ನೆಲ್ಲ ಇದ್ದಾಗ ನಾವೇನು ಮಾಡೀವಿ, ಒಂದು ಚಿಂತನೆ ಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಪಡಿಸ್ತಾ ಇದ್ದೀವಿ. ಎಲ್ಲರೂ ನಮ್ಮ ಕಡೆ ಬನ್ನಿ, ನಾವು ಚಂದ ತಯಾರು ಮಾಡೋಣ, ಒಂದು ಅಕೌಂಟ್ ತೆಗಿಯೋನು, ಬಸನಗೌಡ ಪಾಟೀಲ್ ಯತ್ನಾಳ್ ಡೊನೇಷನ್ ಅಕೌಂಟ್ ಅಂಥೇಳಿ ನಾವು ಅವ್ರದ್ದೇ ಹೆಸರಲ್ಲಿ ಅಕೌಂಟ್ ತಯಾರು ಮಾಡಿ ಅಕೌಂಟ್ನಲ್ಲಿ ದುಡ್ಡು ಹಾಕಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಆ ರೊಕ್ಕ ಇನ್ವೆಸ್ಟ್ ಮಾಡಬೇಕು ಅಂತ ನಾವು ಒಂದು ಚಿಂತನೆ ಮಾಡೀವಿ. ಒಂದು. ಎರಡನೇದು, ಈ ಬಿಜಾಪುರ ನಗರದ ಪ್ರತಿಯೊಬ್ಬ ನಾಗರಿಕರಿಗೆ ಇನ್ಶೂರೆನ್ಸ್ ಪಾಲಿಸಿ ಮಾಡಬೇಕಾಗಿದೆ. ಯಾಕಂದರೆ ಈಗ ನಿಮ್ಮದೇ ಗಾಡಿ ನೀವು ಕ್ಯಾಮ್ರಾ ಹಿಡ್ಕೊಂಡು ಒಂದು ವೇಳೆ
ಇಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ಹೋದರೆ ಕ್ಯಾಮ್ರಾರೇ ಬೀಳ್ತದ್ರಿ, ಈಗೆಲ್ಲ ನಿಮ್ಮ ಸೊಂಟಾರಿ ಮುರಿತದ. ಈಗ ಇಷ್ಟ ಐತೆ ಸರ್. ನಮ್ದು ಏನದ ಅಂತಂದ್ರೆ ಇಷ್ಟದ. ಮತ್ತು ಅದಕ್ಕೆ ಇನ್ಶೂರೆನ್ಸ್ ಮಾಡ್ತಾ ಇದ್ದೀವಿ. ಮತ್ತೇನದ ಸರ್ಕಾರಕ್ಕೆ ಏನದ ಇದೊಂದು ಮೆಸೇಜ್ ನಮ್ದೇನಿದೆ ಅಂದ್ರೆ, ಯಾರೇ ಅಕಸ್ಮಾತ್ ರಸ್ತೆ ಮ್ಯಾಗ ಸತ್ರ ಅಂದ್ರೆ, ಆಕ್ಸಿಡೆಂಟ್ ಆದರೆ ತೆಗ್ಗದಿಂದ ಸತ್ರ, ದುರಾಡಳಿತದಿಂದ ಸತ್ರ ಅಂತಂದ್ರೆ ನಾವು ಇನ್ಶೂರೆನ್ಸ್ ಮಾಡಿ ಅವ್ರನ್ನ ಮನೆಗೆ ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೂ ಒಂದು ಲಾಸ್ಟ್ ಕನ್ಕ್ಲೂಡಿಂಗ್ ಪಾಯಿಂಟ್, ಬಸನಗೌಡರಿಗೆ ಈಗ ಪದೇ ಹೇಳಿ ನನಗೆ ಬೇಜಾರಾಗಿದೆ. ಈಗ ಕೊನೆ ಒಂದು ಸರ್ತಿ ಹೇಳಿಬಿಡ್ತೀನಿ ಬಸನಗೌಡ್ರ, ನಿಮ್ಗೆ ನೇರ ನನ್ನ ಮಾತಿದೆ. ನೀವೇನಿದು ಎನ್ಕ್ರೋಚ್ಮೆಂಟ್ ಅಂತ ಒದರಾಳಕತ್ತಿರಲ್ಲ, ಇದನ್ನು ಬಿಟ್ಟು ಬಿಡ್ರಿ. ಇಬ್ರಾಹಿಂಪುರ ರೈಲ್ವೆ ಗೇಟಿಗೆ ಗಾಡಿಗೆ ಹತ್ತೆ ನಿಮ್ಮ ಅಪ್ಪ ಗಳಿಸಿದ ಆಸ್ತಿ ಅಲ್ಲ, ನಮ್ಮ ಅಪ್ಪ ಗಳಿಸಿದ ಆಸ್ತಿ ಅಲ್ಲ, ಅದು ಸರ್ಕಾರಿ ಜಾಗವನ್ನು ಭವ್ಯ ಮಂದಿರ ನಿರ್ಮಾಣ ಮಾಡಿರಿ ನೀವು. ಅದಕ್ಕೆ ಯಾವುದೇ ಪಕ್ಷ ಜಾತಿ ಮತ ಗುರಿ ಮಾಡ್ಕೊಂಡು ಮಾತಾಡಕ್ಕೆ ಹೋಗಬೇಡ್ರಿ. ನಿಮ್ಗೆ ನಿಜವಾಗಿ ಅಭಿವೃದ್ಧಿ ಮಾಡೋದಿತ್ತಂದರೆ ಸೆಕ್ಯುಲರ್ ಪಾಯಿಂಟ್ ಮ್ಯಾಗ ಎನ್ಕ್ರೋಚರ್ಸ್ ಯಾರೇ ಇರಲಿ ಆ ಮಕ್ಕಳಿಗೆ ಬೂಟ್ಲೆ ಒದ್ದು ಜೈಲಿಗೆ ಕಳಿಸಿ ಆ ಜಾಗವನ್ನು ಮುಟ್ಗೋಲು ಹಾಕಂತೇಳಿ ಜಿಲ್ಲಾಧಿಕಾರಿಗೆ ಅರ್ಜಿ ಕೊಡ್ರಿ. ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಾನೇ ನಿಂದಿರ್ತೀನಿ. ಧನ್ಯವಾದ. और खबरों के लिए देखते रहिए बी न्यूज़ नेशन. ಬೆನ್ಲಿಂಕ್ 2001ರಲ್ಲಿ ಸ್ಥಾಪನೆಗೊಂಡು ನಮ್ಮ ಸಂಸ್ಥೆಯು ಸತತ 18 ವರ್ಷಗಳಿಂದ ಪ್ರಪಂಚದ 52 ರಾಷ್ಟ್ರಗಳಲ್ಲಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ. ಜಪಾನೀಸ್ ಟೆಕ್ನಾಲಜಿಯೊಂದಿಗೆ ಹೆಮ್ಮೆಯ ಮೇಕ್ ಇನ್ ಇಂಡಿಯಾ ಅಡಿ ಕಾರ್ಯನಿರ್ವಹಿಸುತ್ತಿದೆ. ಎಲೆಕ್ಟ್ರಿಕ್ ಸ್ಕೂಟರ್ ಬಳಸಿ ಪರಿಸರ ಹಾಗೂ ವರ್ಷಕ್ಕೆ 72,000 ರು ಉಳಿಸಿ. ನಮ್ಮಲ್ಲಿರುವ ಮಾಡೆಲ್ಗಳು ಕೃತಿ, ಫಾಲ್ಕಾನ್, ಐಕಾನ್ ಮತ್ತು ಔರಾ. 1 ಕಿಲೋಮೀಟರ್ಗೆ 15 ಪೈಸೆ ಖರ್ಚಾಗುತ್ತದೆ. ಪ್ರತಿ ಚಾರ್ಜ್ಗೆ 130 ಕಿಲೋಮೀಟರ್ ಮೈಲೇಜ್ ಕೊಡುತ್ತದೆ. ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಸಂಪರ್ಕಿಸಿ ಪ್ರೀತಿಕ್ ಎ ಮೋಟಾರ್, ಸೋಲಾಪುರ್ ಹುಬ್ಬಳ್ಳಿ ಬೈಪಾಸ್, ನೇರ್ ರಿಂಗ್ ರೋಡ್ ಹತ್ತಿರ, ಅಪೋಸಿಟ್ ಚಿದಂಬರಂ ಟೆಂಪಲ್, ವಿಜಯಪುರ. ಕಾಂಟ್ಯಾಕ್ಟ್ ನಂಬರ್ 9972222250 ಮತ್ತು 9110855443.